ಈಗ ಗ್ಯಾರಂಟಿ ಬಗ್ಗೆ ಏನು ಮಾತಾಡ್ತಿದ್ದಾರಲ್ಲ ಅವರೆಲ್ಲ, ಈ ಸಬಲೀಕರಣ ಅಂತೂ ಗ್ರೌಂಡ್ ಲೆವೆಲಲ್ಲಿ ಯಾರು ಇದರ ಅರ್ಹ ಫಲಾನುಭವಿಗಳಿದಾರಲ್ಲ ಅವ್ರ ಹತ್ರ ಹೋಗಿ ಮಾತಾಡ್ಬೇಕು. ನೀವು ಕೂಡ ನಾನು ಹೇಳೋದು ಮೀಡಿಯಾದವರು ಸರ್, ನಿಮಗೆ ಅರ್ಥ ಆಗುತ್ತೆ ಎಂತಹ ಒಂದು ಕ್ರಾಂತಿಕಾರಿ ಚಿಂತನೆ ಈ ಗ್ಯಾರಂಟಿಗಳ ಹಿಂದೆ ಇದೆ ಅಂತ. ಎಲ್ಲದಕ್ಕಿಂತ ಮುಖ್ಯವಾಗಿ ಅನ್ನಭಾಗ್ಯ, ಸಿದ್ದರಾಮಯ್ಯನವರ ಕನಸು ಅದು, ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಅಂತ. ಅನ್ನಭಾಗ್ಯ ಏನು ಹೇಳ್ತಾರೆ, ಅಕ್ಕಿ ಕೊಟ್ಟಿದ ತಕ್ಷಣ ಎಲ್ಲ ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ ಅಂತಾರೆ ಅಲ್ವಾ. ಇದು ಎಂತಹ ಆರಿಸ್ಟೋಕ್ರಾಟಿಕ್ ಮೈಂಡ್ಸೆಟ್ ಗೊತ್ತಾ? ಅಂದರೆ ನಿಮ್ಮ ಪ್ರಕಾರ ಅವ್ರು ಉಪವಾಸ ಇರಬೇಕು, ಅವಾಗ ನಿಮ್ಮ ಹತ್ರ ಕೆಲ್ಸಕ್ಕೆ ಬರ್ತಾರೆ, ಇಲ್ದಿದ್ರೆ ಅವರೆಲ್ಲ ಸೋಂಬೇರಿಗಳ? ಅಕ್ಕಿ ಕೊಟ್ಟರೆ ಎಲ್ಲ ಸಂಸಾರ ನಡೆದು ಬಿಡುತ್ತಾ? ಮಕ್ಕಳು ಫೀಸ್ ಏನು ಮಾಡ್ತಾರೆ, ಮನೆ ಬಾಡಿಗೆ ಯಾರು ಕಟ್ತಾರೆ? ಅಕ್ಕಿ ಒಂದು ಸಾಕ, ಬೇಳೆ ಬೇಡವಾ, ತರಕಾರಿ ಬೇಡವಾ? ಇದಕ್ಕೆ ದುಡಿಲೇಬೇಕು ಆಚೆ ಹೋಗಿ. ಒಂದೇನೆಂದರೆ ಈ ಅಕ್ಕಿ ಕೊಡೋದ್ರಿಂದ ಒಂದು ಆಹಾರ ಭದ್ರತೆ ಇದೆ, ಅವರ ಮಕ್ಕಳು ಉಪವಾಸ ಮಲ್ಕೊಳ್ಳೋದಿಲ್ಲ, ಈ ಥರ ಸೋಂಬೇರಿಗಳಾಗ್ತಾರೆ. ಇದೆಲ್ಲ ಆರಿಸ್ಟೋಕ್ರಾಟಿಕ್ ಮೈಂಡ್ಸೆಟ್ ಅನ್ನತ್ತೆ. ಅದರಿಂದ ಮುಂದೆ ಬಂದು ಇವತ್ತು ನಮಗೆ ಪ್ರಜಾಪ್ರಭುತ್ವ ಇದೆ. ಈ ಸೋಂಬೇರಿಗಳಾಗ್ತಾರೆ ಅಂದರೆ ನನಗೆಲ್ಲದಕ್ಕಿಂತ ತುಂಬ ಕೋಪ ಬರೋದು ಅಂಥವರು ಮಾತಾಡಿದಾಗ.